ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೇಕ್ ಜಗ್ಗಿ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಒಪ್ಪೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತಿಂದು ಕಾನ್ಸೆಪ್ಟ್ ಏನಂದ್ರೆ, ಇವತ್ತು ಈವ್ನಿಂಗು ಆಚೆ ಹೋಗೋಣ ತಿನ್ನಕ್ಕೆ ಅಂತ ಅನ್ಕೊಂಡೆ. ಇವತ್ತು ಪಾಪು ನಾನು ಅಷ್ಟೇ ಇರೋದು. ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ. ನಮ್ಮ ಅತ್ತೆ ಎಲ್ಲ ಕಾಶಿಗೆ ಹೋಗಿದ್ದಾರೆ. ಜಗ್ಗಿ ಇನ್ನೇನು ಜಿಮ್ಗೆ ಹೋಗಿರ್ತಾರೆ ಅವರು ಈವ್ನಿಂಗ್ ಆದ್ರೆ. ಸೊ ಏನ್ ಮಾಡೋದು, ಏನಾದ್ರೂ ತಿನ್ಬೇಕು ಅನ್ನಿಸ್ತಿದೆ ಅಂತ ಅನ್ನಿಸ್ತು. ಹೊಟ್ಟೆ ಬೇರೆ ಹಸಿತಾ ಇತ್ತು. ಸೊ ನನ್ನ ಮಗ ನಾನು ಆಚೆ ಹೋಗೋಣ ಅಂತ ಅಂದ್ಕೊಂಡು ಅವನನ್ನ ಅಮ್ಮ ಫ್ರೆಂಚ್ ಫ್ರೈ ಮಾಡಿಕೊಡು ಅಂತ. ಸೊ ನಾನಿವಾಗ ಫ್ರೆಂಚ್ ಫ್ರೈ ಮಾಡೋಕ್ಕೆ ರೆಡಿ ಆಗಿದ್ದೀನಿ. ಆಲ್ರೆಡಿ 2 ಸರಿ ಮಾಡಿದ್ದೀನಿ. ಸೊ ಈ ಸರಿ ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಕೊಂಡೆ. ಏನು ಡಿಫ್ರೆಂಟ್ ಏನು ಮಾಡಲ್ಲ, ಅದೇ ಥರ ಮಾಡ್ತೀನಿ ಅನಿಸುತ್ತೆ. ಮೆಕ್ಡೊನಾಲ್ಡ್ಸ್ ಥರ ಮಾಡ್ತೀನಿ. ನನ್ನ ಮಗ ಕೀಟ್ಲೆ ಮಾಡ್ತಿದ್ದಾನೆ. ಅವನನ್ನ ವಿಡಿಯೋದಲ್ಲಿ ಜಾಸ್ತಿ ತೋರ್ಸೋಕ್ಕಾಗಲ್ಲ. ಬನ್ನಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ನಿಮ್ಗೆ ತಿನ್ನಕ್ಕೆ ಕೊಡ್ತೀನಿ. ಮಾಡ್ತಾನೆ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ನಿಮ್ಮ ಹತ್ರ ಒಂದು 4-5 ಆಲೂಗೆಡ್ಡೆ ಇದ್ರೆ ಉದ್ದುದ್ದ ಇರುತ್ತೆ ತಗೊಳ್ಳಿ, ಓಕೆನಾ? ಯಾಕೆಂದರೆ ಚೀಪಾಗಿ ಬಂದ್ಬಿಡು, ಉದ್ದಕ್ಕೆ ಬರುತ್ತೆ ಅಲ್ವಾ ಫ್ರೆಂಚ್ ಫ್ರೈ. ಅಗ್ಲ ಇದ್ರೆ ಇಷ್ಟೇ ಬಂದ್ಬಿಡುತ್ತೆ, ಉದ್ದ ಇದ್ರೆ ಚೆನ್ನಾಗಿರುತ್ತೆ. ಸೊ ನಾನಿವಾಗ 4 ತಗೊಂಡಿದ್ದೆ. ಸೊ 4 ಎರ್ದು ಬಿಟ್ಟು ಎರಿಯೋದು ತೋರಿಸ್ಬೇಕಾ, ನಿಮಗೆ ಬರುತ್ತೆ ಅಲ್ವಾ? ಸೊ ಅದಕ್ಕೆ ಎರ್ದು ಇಟ್ಕೊಂಡಿದ್ದೀನಿ. ಈ ಥರದ್ದು ಇಷ್ಟೇ ಚಿಕ್ಕದು ಇದ್ದಿದ್ದು. ಸೊ ಅದರಲ್ಲೇ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದೆ, ಇಷ್ಟು ಮಾಡ್ಕೊತೀವಿ. ನೋಡೋಣ. ಇದನ್ನ ಸ್ವಲ್ಪ ವೆಟ್ ಥರ ಇರುತ್ತೆ ಅಲ್ವಾ, ನಾನೇನು ಮಾಡ್ತೀನಿ ಅದನ್ನೀಗ ಟಿಶ್ಯೂ ತಗೊಂಡು ಓಪನ್ ಮಾಡಿ ಟಿಶ್ಯೂ ತಗೊಂಡು, ಓಕೆನಾ? ಟಿಶ್ಯೂ ತಗೊಂಡು ಅದನ್ನ ಸ್ವಲ್ಪ ನೀರು ಥರ ಇರುತ್ತೆ ಅಲ್ವಾ. ಟಿಶ್ಯೂ ನೋಡಿದ ತಕ್ಷಣ ಸ್ವಲ್ಪ ವಾಯ್ಸು ಖರಾಬಾಗಿ ಕೇಳಿಸ್ತಾ ಇದೆ ಅನ್ಸುತ್ತೆ. ಯಾಕೆಂದ್ರೆ ಫುಲ್ಲು ನೀವು ನಂಬಲ್ಲ, 2 days ಬ್ಯಾಕ್ ನನಗೆ ವಾಯ್ಸೇ ಬರ್ತಾನೆ ಇರಲಿಲ್ಲ ವಾಯ್ಸು. ನೋ, ನನ್ನ ಮಗ ಏನು ಮಾಡಿದ್ರು ಕಿರ್ಚಕ್ ಆಗ್ತಾ ಇಲ್ಲ, ಫ್ರಸ್ಟ್ರೇಷನ್ ಆಗ್ತಾ ಇದೆ ಕಿರ್ಚಕ್ ಆಗ್ದಲೇ. ಸೊ ಇವಾಗ ಪರವಾಗಿಲ್ಲ, ಅದಕ್ಕೆ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಇದನ್ನೆಲ್ಲ ಇದು ಮಾಡ್ಕೊಂಡ ಇಷ್ಟ ಆಯಿತು. ಈ ಥರ ಮಾಡ್ಕೊತೀನಿ. ನಾನಿವಾಗ ಯಾವುದ್ರಲ್ಲಿ ಮಾಡ್ತೀನಿ ಅಂದರೆ, ಏನು ನಿಜ ಹೇಳ್ಬೇಕಂದ್ರೆ ಡಯಟ್ ಮಾಡೋರಿಗೆ ಇದು ತುಂಬ ಯೂಸು. ಯಾವುದ್ರಲ್ಲಿ ಅಂದರೆ ಏರ್ ಫ್ರೈರಲ್ಲಿ ಮಾಡ್ತಾ ಇದ್ದೀನಿ ನಾನು ಇವಾಗ. ಓವನಲ್ಲಿ ಮಾಡೋಕ್ಕಾಗಲ್ಲ, ಮಾಡ್ಕೊಬಹುದು, ಅದು ಸ್ವಲ್ಪ ಕಷ್ಟ ಆಗುತ್ತೆ. ಏರ್ ಫ್ರೈರಲ್ಲಿ ಸಕ್ಕತ್ತಾಗುತ್ತೆ. ಸೊ ಅದಕ್ಕೆ ಏರ್ ಫ್ರೈಯಲ್ಲಿ ಮಾಡ್ತೀನಿ ಇವಾಗ. ಸೊ ಇಷ್ಟೇ ಸಾಕು ನನಗೆ, ಮಗನಿಗೆ. ಅವನೊಂದು 10 ಪೀಸ್ ತಿಂದರೂ ತಿಂದ, ಇಲ್ಲಾಂದರೆ ಇಲ್ಲ. ಸೊ ನಾನೇನು ಮಾಡ್ತೀನಿ, ಇದಕ್ಕೆ ನನ್ನ ಸ್ಟೈಲಲ್ಲೇ ಮಾಡ್ತೀನಿ. ನೋ ಮೆಕ್ಡೊನಾಲ್ಡ್ಸ್, ಓಕೆ? ಈಗ ಅರಿಶಿನ ಹಾಕಿದ್ದೆ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಸೊ ಆಚೆ ಸೌಂಡು ಜಾಸ್ತಿ ಕೇಳಿಸುತ್ತೆ, ಈ ಕಡೆ ಡಫಿದು, ಈ ಕಡೆ ನನ್ನ ಮಗಂದು. ಈಗ ಉಪ್ಪು ಹಾಕ್ಕೊಂಡೆ, ಆಯಿತಾ? ಇಷ್ಟೇ, ಸಿಂಪಲ್. ಇವಾಗ ನಿಮಗೆ ಹೇಗೆ ಬೇಕೋ ಹಂಗೆ, ಆಯಿತಾ? ಖಾರ ಪುಡಿ ಬೇಕಂದ್ರೆ ಸ್ವಲ್ಪ ಖಾರ ಪುಡಿನ ಹಾಕ್ಕೋಬೋದು. ಖಾರ ಪುಡಿ ಬೇಕಂದ್ರೆ ನೀವು ಖಾರ ಬೇಕು ಅಂದರೆ ಚಿಲ್ಲಿ ಫ್ಲೇಕ್ಸ್ ತೊಗೊಂಡು ಹಾಕ್ಕೋಬೋದು. ಇವಾಗ ಅದೆಲ್ಲ ಇಲ್ಲ, ಖಾರ ಪುಡಿ ಇಷ್ಟೇ ಇದೆ. ಸೊ ಹಾಕೋಣ, ಸ್ವಲ್ಪ ಖಾರ ಪುಡಿ ಹಾಕ್ಕೊತೀವಿ. ಸ್ವಲ್ಪ ಜಾಸ್ತಿ ಹಾಕಲ್ಲ, ಅವ್ನು ತಿನ್ನಲ್ಲ. ಅದಕ್ಕೆ ಮಾಡ್ತಿರೋದು ಇದು ಆಯಿಲ್ ಫ್ರೀ ಥರ. ಸೊ ಸುಮ್ಮನೆ ಏನೋ ಚೂರು ಆಯಿಲ್ನ ಮಿಕ್ಸ್ ಮಾಡ್ಕೊತೀನಿ ಅಷ್ಟೇ, ಚೂರು ಅಷ್ಟೇ, ಜಾಸ್ತಿ ಬೇಡ. ಆಯಿಲ್ ಫ್ರೀ ಅಂದರೆ ಆಯಿಲ್ ಫ್ರೀಯಾಗೇ ಇರಬೇಕು. ಒಂದು 2-3 ಹನಿ ಬಿತ್ತು ಅಂದ್ಕೊಳ್ಳಿ ಅಷ್ಟೇ. ಇವಾಗ ಇಷ್ಟು ರೆಡಿಯಾಗಿದೆ. ನೀಟಾಗಿ ಕೈಯಲ್ಲಿ ಕಲಿಸ್ಕೊಳ್ಳೋಣ. ಸಖತ್ತಾಗುತ್ತೆ, ಸೀರಿಯಸ್ ಆಗಿ ಅಲ್ವಾ ಮಗನೇ? ಇಷ್ಟ ಆಗುತ್ತಾ ನಿನಗೆ ಫ್ರೆಂಚ್ ಫ್ರೈ? ಎಷ್ಟು ಇಷ್ಟ? ಖಾರ ಮಾಡ್ತಿಲ್ಲ, ಓಕೆ? ಖಾರ ಪುಡಿ ಹಾಕಿಲ್ಲ. ಐ ಆಮ್ ನಾಟ್ ಯುವರ್ ಮ್ಯಾಮ್, ಐ ಆಮ್ ಯುವರ್ ಮಾಮ್. ಮ್ಯಾಮ್ ಅಂತ ಇದ್ದಾನೆ. ಆ್ಯಕ್ಚುಲಿ ಹಾಸ್ಪಿಟಲ್ಗೆ ಹೋಗ್ಬೇಕು, ಗಂಟ್ಲು ತೋರಿಸೋದಕ್ಕೆ. ಜಗ್ಗಿ ಅವರು ಕೆಲಸದ ಪಾಪ ಬರೋಕ್ಕಾಗಿಲ್ಲ. ಸೊ ಅದಕ್ಕೆ ನನ್ನೇ ಹೋಗು ಅಂತ ಹೇಳಿದ್ದಾರೆ. ಇದನ್ನು ಮಾಡಿಬಿಟ್ಟು ತಿಂದ್ಬಿಟ್ಟು ಕಾಫಿ ಕುಡ್ಕೊಂಡ್ಬಿಟ್ಟು, ಕಾಫಿ ಕುಡಿಯೋದು ಬಿಟ್ಟಿದ್ದೆ ಆ್ಯಕ್ಚುಲಿ. ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಕಾಫಿನ. ಸೊ ಈಗ ರೆಡಿ ಇದೆ, ಹಾಕೋಣ. ಇದನ್ನ ಓಪನ್ ಮಾಡಿ, ಇದು ಆ್ಯಕ್ಚುಲಿ 2 ಪಾರ್ಟ್ ಇದೆ. ನಾವು ಬೇಕಾದರೆ 2 ಥರನೂ ಹಾಕ್ಕೊಬೋದು. ಇದನ್ನು ಈ ಥರನೂ ಇದೆ, ಹೀಗೂ ಇದೆ, ಇದಕ್ಕೂ ಹಾಕ್ಬೋದು. ನಾನು ಇದಕ್ಕೆ ಹಾಕ್ಕೊತೀನಿ.
ಫಿಕ್ಸ್ ಇರುತ್ತಲ್ವ, ಸೊ ಈಸಿ, ತೊಳೆಯೋದಕ್ಕೂ ಈಸಿ ಆಗುತ್ತೆ ಏನಾದ್ರು ಗಲೀಜಾದರೆ. ಈಗ ನಾನು ಇದನ್ನು ಇದ್ರೊಳಗೆ ಹಾಕ್ತೀನಿ. ನಾನಿವಾಗ ಇದೆಲ್ಲ ಫುಲ್ ಇದ್ರೊಳಗೆ ಹಾಕಿದ್ದೀನಿ. ಇದು 20 ಮಿನಿಟ್ಸ್ ಇಟ್ಕೊಬೇಕು, ಇದರಲ್ಲಿ 180 ಹೀಟ್ ಇಟ್ಕೊಬೇಕು. ಸೊ ನನಗಂತೂ ಇದು ಡಯಟ್ಗೆ ತುಂಬಾ ಯೂಸ್ ಆಗುತ್ತೆ. ಆಚೆ ತಿನ್ನೋಕ್ಕಾಗಲ್ಲ ಏನು ಗಂಟ್ಲು ನೋವೆಲ್ಲ ಇದ್ದಾಗ, ಸೊ ಅದಕ್ಕೆ ಮನೆಯಲ್ಲೇ ಮಾಡ್ಕೊಬೋದು. ಕಂಟೆಂಟ್ಗಳನ್ನ ಇನ್ಮೇಲೆ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಯಾರಿಗೂ ಬೋರ್ ಆಗಬಾರ್ದು ಆ ಥರ. ಸೊ ಸಪೋರ್ಟ್ ಮಾಡಿ, ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಇಲ್ಲಿ ಕೊಟ್ಟಿರ್ತಾರೆ ನಮಗೆ ಯಾವುದೇ ಒಂದು ಐಟಮ್ನ ಯಾವುದಕ್ಕೆ ಇಡಬೇಕು ಅಂತ. ಪಾಪ್ಕಾರ್ನು, ನಾನ್ ವೆಜ್ ತಿನ್ನೋರಿಗೆ ನಾನ್ ವೆಜ್ದು, ವೆಜಿಟೇಬಲ್ಸು ಯಾವುದಕ್ಕೆ ಇಟ್ಕೊಬೇಕು ಅಂತ. ಸೊ ಅದೇ ಪ್ರಕಾರ ನಾವು ಇಟ್ಕೋಬೇಕು. ಇವಾಗ ಆನ್ ಮಾಡೋಣ. ಇಲ್ಲಿ ಸ್ವಿಚ್ ಆನ್ ಮಾಡಿದ ತಕ್ಷಣ ಅಂತ ಸೌಂಡ್ ಬರುತ್ತೆ, ಗಾಳಿ ಸಮೇತ ಬರುತ್ತೆ. ಕೇಳಿಸ್ತಾ ಇದೆಯಾ ಸೌಂಡು? ಈಗ ಆಗ್ತಾ ಇದೆ. ಈಗ ಹೆಂಗಾಗ್ತಿದೆ ಅಂತ ಗೊತ್ತಾಗಬೇಕಲ್ವಾ, ತೆಗೆದ್ರೆ ಏನಾದರೂ ತೊಂದರೆ ಆಗುತ್ತಾ ಅಂದರೆ ಇಲ್ಲ. ಓಪನ್ ಮಾಡಿಕೊಂಡು ಮತ್ತೆ ಅಲ್ಲಿ ಕ್ಲೋಸ್ ಮಾಡೋಣ ಅಷ್ಟೇ. ಇವಾಗ 20 ಮಿನಿಟ್ಸ್ ಟೈಮ್ ಇದೆ. ಅಷ್ಟರೊಳಗೆ ಇನ್ನೇನಾದ್ರು ಕೆಲಸ ಮಾಡ್ಕೊಂಡ್ಬರ್ಬೋದು, ಏನಾದರೂ ಮಾಡ್ಕೊಬೋದು. ಆಮೇಲೆ ಟಣ್ ಅಂತ ಗಂಟೆ ಸೌಂಡ್ ಬರುತ್ತೆ, ಅವಾಗ ಬಂದು ಓಪನ್ ಮಾಡಿದ್ರೆ ಒಳ್ಳೆ ಕ್ರಿಸ್ಪಿಯಾಗಿರುವಂತಹ ಫ್ರೆಂಚ್ ಫ್ರೈ ರೆಡಿ ಆಗಿರುತ್ತೆ. ನಾವು ಸವಿಯಲು ಸಿದ್ಧವಾಗಬೇಕು ಅಷ್ಟೇ. ನಾನು ಹಾಕಿ ಆಲ್ರೆಡಿ ಒಂದು 20 ಮಿನಿಟ್ಸ್ ಇಲ್ಲ 15 ಮಿನಿಟ್ಸ್ ಆಗಿದೆ, 5 ಮಿನಿಟ್ಸ್ ಇದೆ. ಸೊ ಓಪನ್ ಮಾಡಿ ನೋಡ್ತೀನಿ ಹೆಂಗಾಗಿದೆ ಅಂತ. ಲಾಸ್ಟಿಗೆ ತೋರಿಸ್ತೀನಿ ಏನಾಗಿದೆ ಅಂತ. ಸ್ವಲ್ಪ ಎಣ್ಣೆ ಹಾಕಬೇಕಿತ್ತು, ಎಣ್ಣೆ ಹಾಕೊಬೇಕಿತ್ತು ಅನ್ಸುತ್ತೆ. ಸೊ ಎಣ್ಣೆ ಹಾಕಿಲ್ಲ, ಈಗ ಒಂಚೂರು ಎಣ್ಣೆ ಹಾಕ್ತೀನಿ. ಮೀಲ್ ಚೆನ್ನಾಗಿ ಆಗ್ತಿತ್ತು, ಈ ಸರಿ ಆಗಿದೆ. ಇನ್ನೊಂದು ಸ್ವಲ್ಪ ಬೇಯಬೇಕು. ನಾನು ಅವಾಗಲೇ ನೋಡ್ಬೇಕಿತ್ತು ಆ್ಯಕ್ಚುಲಿ. ಸೊ ಓಕೆ, ಈಗ ಮತ್ತೆ ಹಾಕಿ ಹಾಗೆ ಬಿಡೋಣ, ಒಂದು ಎತ್ಕೊಂಡು ನೋಡೋಣ ಅಷ್ಟೆ. ಕಚ್ಚು ಬನ್ನಿ, ಇನ್ನು ಆಗಬೇಕು, ಚೆನ್ನಾಗಿದೆ, ಸ್ವಲ್ಪ ಆಗಬೇಕು. ಇವಾಗ 20 ಮಿನಿಟ್ಸ್ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನ ಮಗ ಬಂದ್ಬಿಟ್ಟು ಏನು ಮಾಡ್ತಾನೆ, ಇದನ್ನು ಇನ್ನೂ ಇಲ್ಲಿ ಚೇರ್ ಮೇಲೆ ನಿಂತ್ಕೊಂಡ್ಬಿಟ್ಟು ತಿರುಗಿಸ್ಬಿಟ್ಟಿದ್ದಾನೆ. ನಾನು ನೋಡಿಲ್ಲ ಆ್ಯಕ್ಚುಲಿ, ಅದು ತಿರುಗಿಸಿದ್ರೆ ಮತ್ತೆ ಹೋಗ್ಬಿಡುತ್ತೆ. ನಾನು ಇನ್ನೂ ಆಗಿಲ್ವಲ್ಲ 20 ಮಿನಿಟ್ಸ್ ಅಂತ ಅಂದ್ಕೊಂಡು ಅದು ಜಾಸ್ತಿನೇ ಆಗಿದೆ, ಗೊತ್ತಿಲ್ಲ ಏನಾಗಿದೆ ಅಂತ. ನಾನು ಇವಾಗ ನೋಡ್ತಾ ಇದ್ದೀನಿ, ಜಾಸ್ತಿ ಇಟ್ಟಿದ್ದಾನೆ, 20 ಹೋಗಿ 30 ಆಗಿದೆ. ಸೊ ದೇವಿನೇ ಬಲ್ಲ ಏನಾಗಿದೆ ಅಂತ, ಬೇರೆ ಏನಾಗಿರ್ಬೋದು. ಏನೂ ಆಗಿಲ್ಲ, ಚೆನ್ನಾಗಾಗಿದೆ. ಬಟ್ ಸ್ವಲ್ಪ ಬಿಸಿ ಸ್ವಲ್ಪ ಮೇಲ್ ರೋಸ್ಟ್ ಆಗಿದೆ, ಅದು ಬಿಟ್ಟರೆ ಏನೂ ಆಗಿಲ್ಲ, ಚೆನ್ನಾಗಾಗಿದೆ. ಸೀರಿಯಸ್ ಆಗಿ ಚೆನ್ನಾಗಾಗಿದೆ. ಈ ಥರ ಒಂದೊಂದು ಮಾತ್ರ ಅದೇ 20 ಮಿನಿಟ್ಸ್ ಇಟ್ಟಿರೋದಕ್ಕೆ ಈ ಥರ ಒಂದೊಂದು ರೋಸ್ಟ್ ಆಗಿದೆ. ಏನು ಮಾಡೋಣ, ಸಾಸ್ ಜೊತೆ ಸರ್ವ್ ಮಾಡ್ಕೊಳ್ಳೋಣ. ಅದು ಒಂದೊಂದು ಬಿಟ್ಟರೆ ಎಲ್ಲ ಚೆನ್ನಾಗಾಗಿದೆ. ಬಿಸಿ ಬಿಸಿಯಾಗಿರುವಂತಹ ಟೇಸ್ಟಿ ಫ್ರೆಂಚ್ ಫ್ರೈ ಸವಿಯಲು ಸಿದ್ಧ. ಈಗ ಇಷ್ಟು ರೆಡಿ ಆಗಿದೆ, ಬಟ್ ಸ್ವಲ್ಪ ಫ್ರೈ ಆಗಿದೆ ಅನ್ನೋದು ಬಿಟ್ಟರೆ ಟೇಸ್ಟ್ ಸಕ್ಕತ್ತಾಗಿದೆ. ಎಮ್ಮಿ ಟೇಸ್ಟಿ ಫ್ರೆಂಚ್ ಫ್ರೈ ಸವಿಯಲು ಸಿದ್ಧ. ಮನೇಲಿ ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಸ್ವಲ್ಪ ಹೀಟ್ ಕಮ್ಮಿ ಇಟ್ಕೊಳ್ಳಿ. ಈ ಥರ ಮಕ್ಳುಗಳಿದ್ರೆ ನೋಡ್ಕೊತಾ ಜಾಸ್ತಿ ಇಟ್ಬಿಟ್ಟಿರ್ತಾರೆ. ಸೊ ಎಲ್ರಿಗೂ ನನ್ನ ವೀಡಿಯೋಸ್ಗಳು ಇಷ್ಟ ಆಗ್ತಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆವಾಗ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಹತ್ರ ಬರುತ್ತೆ. ಲವ್ ಯು ಆಲ್, ಲವ್ ಯು ಆಲ್, ಲವ್ ಯು ಆಲ್. ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.